ಮೋದಿ ಮೂರನೇ ಅವಧಿಯ ಎರಡನೇ ಬಜೆಟ್ ಮಂಡನೆಗೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ಸಹಜವಾಗಿಯೇ ಮಧ್ಯಮ ವರ್ಗ, ಮಹಿಳೆ, ಯುವ ಜನತೆಗೆ ಈ ಬಾರಿ ಬಂಪರ್ ಗಿಫ್ಟ್ ಅನ್ನೋದು ಸಿಗುತ್ತಾ ಅನ್ನುವಂತ ಒಂದು ನಿರೀಕ್ಷೆನ ಇಟ್ಕೊಂಡು ಕಾಯಲಾಗ್ತಾ ಇದೆ. ಮಿಡಲ್ ಕ್ಲಾಸ್ಗೆ ಭರ್ಜರಿ ಕೊಡುಗೆಯನ್ನ ಘೋಷಿಸ್ತಾರ ನಿರ್ಮಲಾ ಅನ್ನೋದೊಂದು ಭರವಸೆ. ಎನ್ಡಿಎ ಸರ್ಕಾರದ ಮೇಲೆ ಕರ್ನಾಟಕದಿಂದ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಹಲವು ಬಾರಿ ಕರ್ನಾಟಕ ಮನವಿನೂ ಮಾಡಿಕೊಂಡಿದ್ದಾಗಿದೆ, ಕೇಂದ್ರ ಸರ್ಕಾರದ ಗಮನಕ್ಕೂ ತಂದಿದ್ದಿದೆ. ಕೆಲವೊಂದಷ್ಟು ಯೋಜನೆಗಳಿಗೆ, ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೆ ಬಜೆಟ್ ಅಲ್ಲಿ ನಮಗೆ ಅಂತ ಪಾಲು ಬೇಕು ಅನ್ನುವಂಥ ನಿರೀಕ್ಷೆ ಎಂದಿನಂತೆಯೇ ನಮಗೆ ಈ ಬಾರಿನೂ ಕೂಡ ಇದೆ. 11 ಗಂಟೆಗೆ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಹೆಚ್ಚುತ್ತಿರುವಂತ ನಿರುದ್ಯೋಗ, ಬೆಲೆ ಏರಿಕೆಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತಾ ಈ ಬಜೆಟ್ನಲ್ಲಿ ಅನ್ನೋದು ಯೂತ್ಸ್ ಕಾಯ್ತಾ ಇದ್ದಾರೆ. ಕೆಲಸನೇ ಇಲ್ಲ, ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ನಮಗೆ ಅಂತ ಉದ್ಯೋಗ ಸೃಷ್ಟಿ ಆಗತ್ತಾ ಅನ್ನುವಂಥ ಒಂದು ನಿರೀಕ್ಷೆನ ಇಟ್ಕೊಂಡು ಕಾಯಲಾಗ್ತಾ ಇದೆ. ಇನ್ನು ಈಗಾಗಲೇ ಪ್ರತಿ ಒಂದರ ಬೆಲೆ ಏರಿಕೆ ಆಗಿದೆ. ಜನಸಾಮಾನ್ಯರು ಪ್ರತಿದಿನದ ಜೀವನ ನಡೆಸೋ ತೀರಾ ಕಷ್ಟ ಆಗಿದೆ. ಈ ಬೆಲೆ ಏರಿಕೆಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತಾ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಮಧ್ಯಮ ವರ್ಗದ ತೆರಿಗೆ ಭಾರವನ್ನ ಇಳಿಸುತ್ತಾ ಮೋದಿ ಸರ್ಕಾರ? ಬಹು ದಿನಗಳ ಆಸೆ ಮಧ್ಯಮ ವರ್ಗದವರ ತೆರಿಗೆ ಭಾರವನ್ನ ಇಳಿಸಬೇಕು ಅಂತ. ಹಾಗಾಗಿ ಇವತ್ತಿನ ಈ ಲೆಕ್ಕಾಚಾರ ಏನಿದೆ, ಈ ಲೆಕ್ಕಾಚಾರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಹೋಗುತ್ತೆ, ನಾವು ಅನ್ಕೊಂಡಿದ್ದ ಪಾಲ್ ನಮಗೆ ಬರುತ್ತಾ ಅನ್ನೋದು ಸಹಜವಾಗಿ ಇರುವಂಥ ಒಂದು ಕುತೂಹಲ ಇದೆ. ಹೌದು, ಸಹಜವಾಗಿಯೇ ಸಾಕಷ್ಟು ಸವಾಲುಗಳು ಕೂಡ ಇದೆ, ಹಣದುಬ್ಬರದ ಪರಿಸ್ಥಿತಿ ಇದೆ. ಸೊ ಎಲ್ಲದರ ನಡುವೆಯಲ್ಲೂ ಕೂಡ ಬಜೆಟ್ ಮಂಡನೆ ಆಗ್ತಾ ಇರಬೇಕಾದ್ರೆ ಸಂಬಂಧಪಟ್ಟಂಥ ವರ್ಗ, ಸಂಬಂಧಪಟ್ಟಂಥ ಕ್ಷೇತ್ರ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಜನಸಾಮಾನ್ಯರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಕ್ಷೇತ್ರದವರು, ಪ್ರತಿಯೊಂದು ವರ್ಗದವರು ಪರ್ಟಿಕ್ಯುಲರ್ ಆಗಿ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ನಮ್ಗೆ ಹೀಗೆ ಬೇಕು, ಈ ಥರದ್ದು ಆಗಬಹುದೇನೋ, ಇದೊಂದು ಆಗಬೇಕು ಅಂತ. ಸೊ ಎಲ್ಲರೂ ಕಣ್ಣಿರೋದು ಮಧ್ಯಮ ವರ್ಗದವರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವೇನು ಕರಿತೀವಿ, ಜನಸಾಮಾನ್ಯರು ನಾವೇನು ಕರಿತೀವಿ, ನಮಗೊಂದಷ್ಟು ನಿರೀಕ್ಷೆಗಳಿದೆ. ಸೊ ಆ ನಿರೀಕ್ಷೆಗಳಿಗೇನು, ಆದಾಯ ತೆರಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ಮಿತಿ. ಇದು ಬೇಡಿಕೆಯೂ ಹೌದು, ನಿರೀಕ್ಷೆಯೂ ಹೌದು. 15 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆಯನ್ನು ತಗ್ಗಿಸಬೇಕು. ಹೊಸ ಪಿಂಚಣಿ ವ್ಯವಸ್ಥೆಯಲ್ಲಿ ಗರಿಷ್ಠ ಕಡಿತದ ಮಿತಿ 50,000ದಿಂದ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಬೇಕು. ತೆರಿಗೆ ವಿನಾಯಿತಿ, ಹಣದುಬ್ಬರ ಪ್ರಮಾಣ ಹೆಚ್ಚಿರೋದ್ರಿಂದ ದ್ವಿತೀಯ ಹಂತದ ನಗರಗಳಿಗೆ ಮನೆ ಬಾಡಿಗೆ ಭತ್ಯೆ 50% ಹೆಚ್ಚಿಸಬೇಕು ಅನ್ನುವಂಥ ಬೇಡಿಕೆ ಕೂಡ ಇದೆ. ಭವಿಷ್ಯ ನಿಧಿ ಮೇಲಿನ ಬಡ್ಡಿ 2.5 ಲಕ್ಷ ರೂಪಾಯಿ ಮೀರಿದಲ್ಲಿ ವಿಧಿಸಲಾಗುವಂಥ TDS ಅನ್ನ ಹಣ ವಾಪಸ್ವರೆಗೂ ಕಡಿತ ಮಾಡಬಾರದು ಅನ್ನುವಂಥ ಬೇಡಿಕೆಯೂ ಕೂಡ ಇದೆ. ಸೊ ಹಿರಿಯ ನಾಗರಿಕರ ಆರೋಗ್ಯ ವಿಮೆಗೆ ಸೆಕ್ಷನ್ 80 ಅಡಿ ತೆರಿಗೆ ಮಿತಿಯನ್ನು 25,000ದಿಂದ 50,000 ರೂಪಾಯಿಗೆ ಹಾಗೂ 50,000ದಿಂದ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಬೇಕು. 80C ಸೆಕ್ಷನ್ನಲ್ಲಿ ಬದಲಾವಣೆ ಮಾಡಬೇಕು ಎಂಬುದು ಮಧ್ಯಮ ವರ್ಗದ ಆಗ್ರಹ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಏರಿಕೆ, ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, LED TV ಕ್ಯಾಮರಾ ಲೆನ್ಸ್ ದರದಲ್ಲಿ ಇಳಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಆಗಬೇಕು ಅನ್ನುವಂಥ ನಿರೀಕ್ಷೆ ಎರಡೂ ಕೂಡ ಇದೆ. ಗ್ಯಾಜೆಟ್ ಸಾಧನೆಗಳ ಸುಂಕದ ದರ ಇಳಿಕೆ ಆಗುವ ಸಾಧ್ಯತೆ ಇದೆ. ಸ್ವಂತ ಜನರೇಟಿವ್ AI ಮಾಡೆಲ್ ಹೊಂದೋದಕ್ಕೆ ಅನುದಾನ, ಇಂಡಿಯಾ AI ಮಷಿನ್ ಅಡಿ AI ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತು, ಇ-ಕಾಮರ್ಸ್ ಕ್ಷೇತ್ರಕ್ಕೆ ಒತ್ತುವಿನ ನಿರೀಕ್ಷೆ, ಸರಕು ಸಾಗಣೆ, ಜನರ ಪ್ರಯಾಣಕ್ಕೆ ಒಂದೇ ರೈಲು ಯೋಜನೆ, ಬ್ಯಾಂಕ್ ಸಾಲ, ಸರಳ ನೀತಿ, ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ, ಇದಿಷ್ಟು ಬಗ್ಗೆಯೂ ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸೊ ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆಗಳು ಇರುವಂಥದ್ದು. ಸೊ ಹೀಗಿರಬೇಕಾದ್ರೆ ನನ್ನ ಪ್ರತಿಯೊಂದು ವರ್ಗದವರು ನಮ್ಗೆ ಹೀಗೆ ಇರಬೇಕು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಏನು ಆಗುತ್ತೆ ಅನ್ನೋದು ಕುತೂಹಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಮನೆಯಿಂದ ಹೊರಟಿದ್ದಾರೆ. ಸೊ ಅವರು ತಲುಪಿದ ನಂತರ ಎಲ್ಲರ ನಿರೀಕ್ಷೆ ಆ ಸೂಟ್ ಕೇಸ್ನಲ್ಲಿ ಏನಿರುತ್ತೆ, ನಮಗೇನಿರುತ್ತೆ, ಸೊ ನಮಗೆ ಲಾಭದಾಯಕ ಆಗಿರತ್ತಾ, ನಿರಾಸೆ ಆಗತ್ತಾ ಅಂತ. ಸೊ ಈ ಕ್ಷಣಕ್ಕಾಗಿ ಪ್ರತಿಯೊಬ್ಬರೂ ಕಾಯ್ತಾ ಇದ್ದಿದ್ದು.
ಬಜೆಟ್ ಮಂಡನೆಗೆ ಕ್ಷಣ ಗಣನೆ ಆಗಿರೋದ್ರಿಂದ ಮೋದಿ ಲೆಕ್ಕಾಚಾರದ ಮೇಲೆ ನೂರಾರು ನಿರೀಕ್ಷೆಗಳಂತೂ ಸಹಜವಾಗಿ ಇದೆ. ಸೊ ನಮಗೇನಾದರೂ ಸಿಗಬಹುದಾ ಈ ಬಾರಿ ಅನ್ನುವಂಥ ನಿರೀಕ್ಷೆಗಳು ಇರುವಂಥದ್ದು. ಸೊ ಕರ್ನಾಟಕದವರು ಕೂಡ ಅದೇ ರೀತಿಯಾದಂಥ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡು ಕಾಯ್ತಾ ಇದ್ದೀವಿ. ಪ್ರತಿ ವರ್ಷದಂತೆಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ನಮಗೆ ಒಂದಷ್ಟು ನಿರೀಕ್ಷೆಗಳಿಗಿದೆ ಅಂತ ನಮ್ಮನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಲಾಗಿದೆ ಅನ್ನುವಂಥ ಒಂದು ಭರವಸೆಯಲ್ಲಿ ಇರಲಾಗಿದೆ. ಇನ್ನು ಬಂಗಾರದ ಬೆಲೆ ಗಗನಕ್ಕೆ ಇರ್ತಾ ಇದೆ, ಏನಪ್ಪ ಮಾಡೋದು ಅನ್ನುವಂಥದ್ದು ಕೂಡ ಇತ್ತು. ಅದರಲ್ಲಿ ಬೆಲೆ ಏನಾದ್ರು ಇಳಿಕೆ ಆಗತ್ತಾ ಅಥವಾ ಮತ್ತಷ್ಟು ಏರಿಕೆ ಆಗತ್ತಾ ಏನು ಎತ್ತಾ ಅಂತ. ಇನ್ನು ಬಜೆಟ್ ಬೆನ್ನಲ್ಲೇ ಸ್ಮಾರ್ಟ್ ಫೋನು, ಎಲೆಕ್ಟ್ರಿಕ್ ವಸ್ತುಗಳು ಇದರಲ್ಲೂ ಕೂಡ ಇಳಿಕೆ ಆಗಬಹುದಾದ ನಿರೀಕ್ಷೆ ಇದೆ. ದೊಡ್ಡ ಬೇಡಿಕೆಯನ್ನು ಟೆಕ್ ಕೂಡ ಇಟ್ಟಿದೆ. ಯಾಕಂದರೆ ಇವತ್ತು ಬಜೆಟ್ ಮಂಡನೆ ಇರುವಂಥ ಹಿನ್ನೆಲೆಗೆ ಸೊ ಟೆಕ್ ಕ್ಷೇತ್ರಕ್ಕೆ ಏನು ಲಾಭ ಇರುತ್ತೆ, ಎಲ್ಲದ್ರ ಬೆಲೆಯನ್ನು ಇಳಿಕೆ ಮಾಡಬೇಕು, ದುಬಾರಿ ಆಗ್ಬಿಟ್ಟಿದೆ ಅನ್ನುವಂಥದ್ದೊಂದು ಇತ್ತು. ಸೊ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ನಿರೀಕ್ಷೆಗಳು ಇದೆ. ಬಂಗಾರ, ಬೆಳ್ಳಿ ಆಗಿರ್ಬೋದು, ಅದ್ರ ಜೊತೆಗೆ ಹೋಮ್ ಲೋನ್ಸ್ಗಳಾಗಿರ್ಬೋದು, ಟ್ಯಾಕ್ಸ್ಗಳಾಗಿರಬಹುದು, ಸ್ಮಾರ್ಟ್ ಫೋನ್ಸ್ಗಳಾಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಲೆನ್ಸ್ ಆಗಿರಬಹುದು, ಪ್ರತಿ ಒಂದ್ರ ಬಗ್ಗೆಯೂ ಕೂಡ ನಿರೀಕ್ಷೆಗಳು ಇದೆ. ಸೊ ಎಲ್ಲರೂ ಕಾಯ್ತಾ ಇದ್ದಂಥ ತಕ್ಷಣ ಇನ್ನೇನು ಕೆಲವೇ ಹೊತ್ತಲ್ಲ ಆಗತ್ತೆ. ನಿರ್ಮಲಾ ಸೀತಾರಾಮನ್ ಅವರ ಆಗಮನ ಕೂಡ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೂಟ್ಕೇಸ್ ಅದನ್ನು ನೋಡ್ತಾ ಇದ್ದ ಹಾಗೇನೆ ನಿರೀಕ್ಷೆಗಳು ಇನ್ನಷ್ಟು ದುಪ್ಪಟ್ಟಾಗತ್ತೆ. ನಮಗೇನಾದರೂ ಇರಬಹುದೇನೋ ಅನ್ನುವ ಹಾಗೇನೆ. ಸೊ ಇದೀಗ ನಿರ್ಮಲಾ ಸೀತಾರಾಮನ್ ಅವರ ಆಗಮನ ಆಗಿದೆ. ಸತತವಾಗಿ 8ನೇ ಬಾರಿಗೆ ಈ ಒಂದು ಬಜೆಟನ್ನು ಮಂಡನೆ ಮಾಡ್ತಾ ಇರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರು. ಇಡೀ ದೇಶ ಅವರ ಮೇಲೆ ಕಣ್ಣಿಟ್ಟಿರುತ್ತೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ವರ್ಗಕ್ಕೆ ಏನು ಸಿಗಬಹುದು ಈ ಬಜೆಟ್ನಲ್ಲಿ ಅಂತ 11 ಗಂಟೆಗೆ ಪ್ರಾರಂಭ ಆಗತ್ತೆ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು. ನಿರ್ಮಲಾ ಸೀತಾರಾಮನ್ ಅವರು ಮನೆಯಿಂದ ತೆರಳಿದ್ದಾರೆ. ಸೊ ಈ ಬಜೆಟ್ ಅಂತ ಅಂದಾಗ ಸಹಜವಾಗಿ ಒಂದಷ್ಟು ರೀತಿಯಾದಂಥ ಚರ್ಚೆಗಳಾಗಿರುತ್ತೆ. ಆರ್ಥಿಕ ತಜ್ಞರ ಸಲಹೆಗಳ ಜೊತೆಗೆ, ಆರ್ಥಿಕ ತಜ್ಞರ ಮೀಟಿಂಗ್ಗಳ ಜೊತೆಗೆ ಒಂದಷ್ಟು ಬೇಡಿಕೆಗಳು ಮತ್ತು ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇರುತ್ತೆ. ಯಾಕಂದರೆ ಈಗಾಗಲೇ ನಾವು ಯಾವ ಥರದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಅನ್ನೋದು ಗೊತ್ತಿದೆ. ಹಣದುಬ್ಬರ ಆಗಿದೆ. ಸೊ ಕರೆನ್ಸಿ ಮೌಲ್ಯಗಳಲ್ಲೂ ಕೂಡ ಏರುಪೇರು ಆಗಿದೆ. ಹೀಗಿರಬೇಕಾದ್ರೆ ಒಂದಷ್ಟು ಸವಾಲುಗಳಂತೂ ಖಂಡಿತವಾಗಿ ಇದೆ. ಮತ್ತು ಯಾವೆಲ್ಲ ವರ್ಗದವರು ಬಯಕೆಗಳನ್ನು ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೋ ಅವ್ರಿಗೊಂದು ಭರವಸೆ ಕೊಟ್ಟಂಗೂ ಆಗಬೇಕು, ಜೊತೆಗೆ ಸಮಸ್ಯೆಯೂ ಆಗಬಾರದು. ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಏನಾಗಬಹುದು ಅನ್ನುವಂಥದ್ದೊಂದು ನಿರೀಕ್ಷೆ. ಹೆಚ್ಚಿನದಾಗಿ ನಮಗೆ ಕಾಡ್ತಾ ಇರುವಂಥ ಸಮಸ್ಯೆ ಅಂತಂದರೆ ಅದು ನಿರುದ್ಯೋಗ. ಮಹಿಳೆಯರಿಗೆ, ಯೂತ್ಸ್ಗೆ ಸಂಬಂಧಪಟ್ಟಂತೆಗೆ ಹೊಸ ಹೊಸ ಯೋಜನೆಗಳ ಘೋಷಣೆ ಅಥವಾ ಇರುವಂಥ ಯೋಜನೆಗಳ ಅಭಿವೃದ್ಧಿ ಆಗಿರ್ಬೋದು, ಇದ್ರ ಬಗ್ಗೆಯೂ ಕೂಡ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಸೊ ಯೂತ್ಸಿಗೆ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಅಂತ ಹೊಸ ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡಲಾಗತ್ತಾ, ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಏನೇನು ಪ್ಲ್ಯಾನ್ ಮಾಡಲಾಗತ್ತೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಮಹಿಳೆಯರಿಗೆ ಅಂತ ಈಗಾಗಲೇ ಮಹಿಳೆಯರ ಅಭಿವೃದ್ಧಿಗೆ ಅಂತ ಮತ್ತು ಮಹಿಳೆಯರು ಕೂಡ ಬಿಸ್ನೆಸ್ನಲ್ಲಿ ತೊಡಗಿಕೊಳ್ಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆಗೆ ಅನೇಕ ರೀತಿಯಾದಂಥ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಆಲ್ರೆಡಿ ಜಾರಿಗೆ ತರಲಾಗಿದೆ. ಅದಕ್ಕೆ ಉತ್ತೇಜನ ನೀಡುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಬಲ ತುಂಬುವಂಥ ಯೋಜನೆಗಳನ್ನು ಅನೌನ್ಸ್ ಮಾಡಬಹುದು ಅಥವಾ ಅದಕ್ಕೆ ಅಂತ ಹಣವನ್ನು ಮೀಸಲಿಡಬಹುದು. ಈ ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿದೆ.